Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 1.1 ಬಿಡಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಹಿಂದಿನ ವಿಡಿಯೋದಲ್ಲಿ ನೋಡಬಹುದು ನೀವು ಅವಿಭಾಜ್ಯ ಅಪವರ್ತನಗಳಿಂದ ಹೇಗೆ ಬಿಡಿಸೋದು ಅಂತ ಹೇಳಿದ್ದೀನಿ. ಯಾವುದರಿಂದ ಭಾಗ ಹೋಗುತ್ತೆ? 2ರಿಂದ ಭಾಗ ಹೋಗುತ್ತಲ್ವಾ? ಹೌದಾ? 7 14 0 ಆ್ಯಸ್ ಇಟ್ ಈಸ್, ಅಂದರೆ 2 70 140 ಹೌದಲ್ವಾ? ನೆಕ್ಸ್ಟ್ 2ರಲ್ಲಿ ಹೋಗುತ್ತಾ? ಹೌದು ಹೋಗುತ್ತೆ. ಎಷ್ಟರಲ್ಲೇ? 2 ಎಷ್ಟಲೇ? 2 35 2 3 6 1 ಉಳಿತು 2 5 10. ಅದೇ ರೀತಿ ಇದು ಇದರಲ್ಲಿ ಹೋಗುತ್ತಾ? 5ರಲ್ಲಿ ಹೋಗುತ್ತಾ? 5 ಎಷ್ಟಲೇ 35 5 7 35 ಹೌದಲ್ವಾ? ನೆಕ್ಸ್ಟ್ ಇದು ಇದರಲ್ಲಿ ಹೋಗುತ್ತಾ? 7ರಲ್ಲಿ ಹೋಗುತ್ತಾ? 7 1 ಗೊತ್ತಾಯ್ತು ರೀ. ಇವಾಗ 140 ಹೇಗೆ ಬರಿತೀವಿ? 2 ಇಂಟು 2 ಇಂಟು 5 ಇಂಟು 7 ಅಂತ ಬರಿಬಹುದಾ? ಹಾಗಾದರೆ 7ರ ಘಾತ 2 ಇಂಟು 5 ಇಂಟು 7 ಅಂತ ಬರಿತೀವಿ ರೀ. ಅದೇ ರೀತಿ ಈಗ 4ನೇ ಪ್ರಶ್ನೆ ನೋಡೋಣ. ಏನೈತ್ರಿ 4ನೇ ಪ್ರಶ್ನೆ? 5005 ಅಂತ ಐತಿ. ನೋಡೋಣ್ರಿ ಇದನ್ನು. ನೋಡಿರಿ 5005 ಇದೆನಾ? ಇದು ಎದರಲ್ಲಿ ಹೋಗುತ್ತೆ? 2ರಲ್ಲಿ ಹೋಗುತ್ತಾ? ಚೆಕ್ ಮಾಡಿರಿ. ಅಂಕಿ ಏನೈತಿ? 5 ಅಂತ ಐತೆ. ಹಾಗಾದ್ರೆ 5ರಿಂದನೇ ಭಾಗ ಹೋಗುತ್ತಾ ಇದು? 5 ಎಷ್ಟಲೇ? 5005 ಬರುತ್ತೆ. 5 1 0 ಆ್ಯಸ್ ಇಟ್ ಈಸ್ 5 1 ಹೌದಾ? ನೆಕ್ಸ್ಟ್ ಇದರಲ್ಲಿ ಹೋಗುತ್ತೆ ರೀ. ನೆಕ್ಸ್ಟ್ ನೋಡಿರಿ ಇದು 7ರಲ್ಲಿ ಹೋಗುತ್ತಾ? 7 1 7 10 ಎಷ್ಟು ಉಳಿತು? 3 ಉಳಿತು. 7 4 28 28 ಎಷ್ಟು ಉಳಿತು? 2 ಉಳಿತು. 7 3 21 ಹೌದ್ರಿ. ನೆಕ್ಸ್ಟ್ ಇದು ಎದರಲ್ಲಿ ಹೋಗುತ್ತಾ? 11ರಲ್ಲಿ ಹೋಗುತ್ತಾ? 11 1 11 ಎಷ್ಟು ಉಳಿತು ರೀ? 3 ಉಳಿತು. 11 3 33. ನೆಕ್ಸ್ಟ್ ಎದರಲ್ಲಿ ಹೋಗುತ್ತಾ? 13ರಲ್ಲಿ ಹೋಗುತ್ತಾ? 13 1 ಇದನ್ನ ಹೆಂಗೆ ಬರ್ತೀರಿ? ದೇರ್ಫೋರ್ 5005 ಇಸ್ ಈಕ್ವಲ್ ಟು 5 ಇಂಟು 7 ಇಂಟು 11 ಇಂಟು 13 ಅಂತ ಬರಿತೀವಿ ರೀ. ನೆಕ್ಸ್ಟ್ ಲೆಕ್ಕ 2 3 5 ನೀವು ಸಾಲ್ವ್ ಮಾಡಿ ಕಮೆಂಟ್ ಮಾಡಿರಿ ಆನ್ಸರ್ನ. ನೆಕ್ಸ್ಟ್ 2ನೇ ಪ್ರಶ್ನೆ, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸಾಹ ಮತ್ತು ಮಸಾಹಗಳನ್ನು ಕಂಡುಹಿಡಿದು ಲಸಾಹ ಇಂಟು ಮಸಾಹ ಇಸ್ ಈಕ್ವಲ್ ಟು ಆ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಹೌದಾ? ನೋಡಿರಿ ಅದರೊಳಗೆ 1ನೇ ಪ್ರಶ್ನೆ 26 ಮತ್ತು 91. ಮೊದಲು ಏನು ಮಾಡಬೇಕಿಲ್ಲ? ಲಸಾಹ ಮತ್ತು ಮಸಾಹವನ್ನು ಕಂಡುಹಿಡಿಬೇಕು. ಕಂಡುಹಿಡಿದು ಈ 2 ಧನ ಪೂರ್ಣಾಂಕಗಳನ್ನು ಗುಣಲಬ್ಧ ಮಾಡಿ ಈ ಲಸಾಹ ಮಸಾಹಗಳನ್ನು ಗುಣಲಬ್ಧ ಮಾಡಿದಾಗ 2 ಆನ್ಸರ್ ಏನಿರ್ಬೇಕು? ನಮಗೆ ಸೇಮ್ ಬರಬೇಕು. ಅಂದರೆ ತಾಳೆ ನೋಡಬೇಕಿಲ್ಲ. ನೋಡೋಣ್ರಿ 26 ಹೆಂಗೆ ಮಾಡ್ತೀವಿ ನಾವು? ಅವಿಭಾಜ್ಯ ಅಪವರ್ತನದಿಂದ ಮಾಡಬೇಕು. ಇದು ಎಷ್ಟರಲ್ಲಿ ಹೋಗುತ್ತೆ? 2ರಲ್ಲಿ ಹೋಗುತ್ತಾ? 2 ಎಷ್ಟಲೇ? 26 13ಲೇನಾ? ಹೌದಾ? ನೆಕ್ಸ್ಟ್ 13 1 ಇದು ಅರ್ಥ ಆಯ್ತು ರೀ. ನೆಕ್ಸ್ಟ್ ಏನೈತಿ? 91 ಐತಿ. 91 ಇದರಲ್ಲಿ ಹೋಗುತ್ತಾ? 13ರಲ್ಲಿ ಹೋಗುತ್ತಾ? 13 ಎಷ್ಟಲೇ? 91 13 7 7 1 ಮುಗಿತ್ರಿ 2. ದೇರ್ಫೋರ್ 26 ಹೆಂಗೆ ಬರಿತೀವಿ ನಾವು? 2 ಇಂಟು 3 ಅಂತ ಬರಿಬೋದಾ? ನೆಕ್ಸ್ಟ್ 13 ಹೆಂಗೆ ಬರಿತೀರಿ? 91 ಹೆಂಗೆ ಬರಿತೀರಿ? 13 ಇಂಟು 7 ಅಂತ ಬರಿತೀರಾ? 91 13 ಇಂಟು 7 ಅಂತ ಬರಿತೀರಾ? ಹಾಗಾದರೆ ಮಸಾ ಏನಾಯ್ತು? ಮಸಾ ಈಸ್ ಈಕ್ವಲ್ ಟು ಏನಾಗುತ್ತೆ? ಮಸಾ ಏನಾಗಿರ್ಬೇಕು ಇದ್ರೊಳಗೆ? ಇಲ್ಲಿ ಬರ್ಕೊಂಡು ನೋಡಿರಿ. 26 ಹೆಂಗೆ ಬರಿತೀವಿ ನಾವು? 2 ಇಂಟು 13 ಅಂತ ಬರಿತೀವ. 91 13 ಇಂಟು 7 ಅಂತ ಬರ್ತೀವಿ. ಮಸ ಏನಾಗುತ್ತಾ? 2ರಲ್ಲಿ ಕಾಮನ್ ಇರಬೇಕಾ? ಹಂಗಾರೆ 13 ಆಯ್ತಾ? ಮಸ 13 ಆಯ್ತು. ಲಸ ಎಷ್ಟಾಗುತ್ತೆ ರೀ? 2 ಇಂಟು 7 ಇಂಟು 13 ಇದು 3 ಗುಣಿಸಿದಾಗ ಎಷ್ಟು ಬರುತ್ತೆ ನಮಗೆ? 182 ಬರುತ್ತಾ? ಇವಾಗ ಲಸ ಇಂಟು ಮಸಾಹ ಈಸ್ ಈಕ್ವಲ್ ಟು
ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿದ್ದಾರೆ. ಲಸ ಎಷ್ಟು ಸಿಕ್ತು ನಮಗೆ? 182 ಇಂಟು ಮಸ 13 ಸಿಕ್ತಾ. ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ 26 ಇಂಟು 91 ಅಂತ ಬರೀತೀರಾ. ಹೌದಾ? ಇದು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡಿರಿ, ಲಸ ಇಂಟು ಮಸ ಈಸ್ ಈಕ್ವಲ್ ಟು ಎ ಇಂಟು ಬಿ. 182 ಇಂಟು 13 ಮಾಡಿದಾಗ ನಿಮ್ಗೆ ಎಷ್ಟು ಸಿಗುತ್ತಾ ಆನ್ಸರ್? 2366 ಈಸ್ ಈಕ್ವಲ್ ಟು 26 ಇಂಟು 91 ಮಾಡಿದಾಗ 2366 ಸಿಗುತ್ತೆ. ಹಾಗಾದರೆ ಎರಡು ಉತ್ತರ ಸೇಮ್ ಬಂದು ನಾವು ಮಾಡಿದ್ದು ಕರೆಕ್ಟ್ ಐತೆ ಅಂತ ಅರ್ಥನಾ? ನೆಕ್ಸ್ಟ್ ಇದರೊಳಗೆ ಎರಡನೇದು 510 ಮತ್ತು 92 ನಾನು ಬಿಡಿಸ್ತೀನಿ. 336 ಮತ್ತು 54 ನೀವು ಹೋಮ್ವರ್ಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಬೇಕು. ಎರಡನೇ ಪ್ರಶ್ನೆ 510 ಮತ್ತು 92. 510 ಎಷ್ಟರಲ್ಲಿ ಹೋಗುತ್ತೆ ಇದು? ಎರಡರಲ್ಲಿ ಹೋಗುತ್ತಾ? ಎರಡಲೇ 4, 1 ಉಳಿತು, 2 5ಲೇ 10, ನೆಕ್ಸ್ಟು 1 ಉಳಿತು, 2 5ಲೇ 10. ನೆಕ್ಸ್ಟ್ ಇದರಲ್ಲಿ ಹೋಗುತ್ತಾ? 3ರಲ್ಲಿ ಹೋಗುತ್ತಾ? 3 8ಲೇ 24, 1 ಉಳಿತು, 3 5ಲೇ 15. ನೆಕ್ಸ್ಟ್ 5ರಲ್ಲೇ ಹೋಗುತ್ತಾ? 5 1ಲೇ 5, ನಿಮಗೆ ಎಷ್ಟು ಉಳಿತು? 2 ಉಳಿತು, 3 ಉಳಿತು, 5 7 35. 5 1ಲೇ 5, 3 ಉಳಿತು, 5 7 35, 17 1ಲೇ. ನೆಕ್ಸ್ಟ್ 92 ಎಷ್ಟರಲ್ಲಿ ಹೋಗುತ್ತಾ? 2ರಲ್ಲಿ ಹೋಗುತ್ತಾ? 2 4ಲೇ 8, 1 ಉಳಿತು, 2 6ಲೇ 12. ನೆಕ್ಸ್ಟ್ 2ರಲ್ಲಿ ಹೋಗುತ್ತಾ? ಮತ್ತೆ 2ಲೇ 4, 2 3ಲೇ 6, 23ಲೇ ಹೋಗುತ್ತಾ? ಡೈರೆಕ್ಟ್ 23 1ಲೇ. ಹೌದಾ? 510 ಹೆಂಗೆ ಬರೀತೀರಿ? 2 ಇಂಟು 3 ಇಂಟು 5 ಇಂಟು 7 17 ಅಂತ ಬರೀತೀರಾ. ಅದೇ ರೀತಿ 92 2 ಇಂಟು 23 ಅಂತ ಬರೀತೀರಿ. ಲಸ ಮತ್ತು ಮಸ, ಮೊದಲು ಮಸ ನೋಡೋಣ್ರಿ. ಮಸ ಈಸ್ ಈಕ್ವಲ್ ಟು ಕಾಮನ್ ಆಗಿರೋದು 2 ಅಷ್ಟಲ್ಲ, 2 ಒಂದೇ ಗುಂಪಾತ. ಹಂಗಾದ್ರೆ ಮಸ ಏನಾಗುತ್ತಾ? ಮಸ 2, ಲಸ ಈ ಗುಂಪು ಇದ್ದಿದ್ದು ಒಂದು ಸರಿ ಬರ್ಕೋಬೇಕು. ನೆಕ್ಸ್ಟ್ ಇನ್ನೂ 2 ಉಳಿತು, ಅದು ಬಿಟ್ಟರೆ 3, ನೆಕ್ಸ್ಟ್ 5 17 23. ಇವನ್ನೆಲ್ಲ ಗುಣಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತಾ? 23,460 ಬರುತ್ತೆ. ಇವು ಮಾಡಿದ್ದು ಕರೆಕ್ಟ್ ಐತಿಲ್ಲ ಅಂತ ನೋಡೋಣ್ರಿ. ಏನು ಗೊತ್ತೈತಿ ಫಾರ್ಮುಲಾ? ವಿ ನೋ ದ್ಯಾಟ್ ಲಸ ಇಂಟು ಮಸ ಈಸ್ ಈಕ್ವಲ್ ಟು ಎ ಇಂಟು ಬಿನ. ಲಸ ಸಿಕ್ಕೈತಿ 23,460 ಸಿಕ್ಕೈತಿ. ಮಸ 2, ಎ ಅಂದರೆ 510, ಬಿ ಅಂದರೆ 92. ಇವನ್ನೆರಡೂ ಇಂಟು ಮಾಡಿದರೆ ನಿಮಗೆ ಸಿಗುತ್ತಾ? ಗುಣಾಕಾರ ಮಾಡಿದರೆ 46,920 ಸಿಗುತ್ತಾ. ಅದೇ ರೀತಿ 510 ಮತ್ತು 92 ಮಾಡಿದರೆ 26,920. ಎರಡು ಸೇಮ್ ಬಂದು ರೀ. ಹಂಗಾರೆ ನಾವು ಮಾಡಿದ್ದು ಕರೆಕ್ಟ್ ಐತಿ. ಮೂರನೇ ಪ್ರಶ್ನೆ, ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇದ್ರೊಳಗೆ ಫಸ್ಟ್ನೇದು ನೀವು ಮಾಡಿರಿ, ಸೆಕೆಂಡು ಮತ್ತು ಥರ್ಡ್ ನಾನು ಮಾಡ್ತೀನಿ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಲಸ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅಷ್ಟೇ ಕಂಡುಹಿಡಿಯೋದಷ್ಟೇ, ಇಲ್ಲೇನೂ ಇಲ್ಲ. ಇಲ್ಲಿ ಮೇಲ್ಗಡೆ ಹೇಗೆ ಸಾಲ್ವ್ ಮಾಡಿದ್ದೀರಿ ಅದೇ ರೀತಿ ಇಲ್ಲಿ ಕೆಳಗಡೆನೂ ಮಾಡಬೇಕು. ಇಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಲಸ ಮಸ ಕಂಡುಹಿಡಿಯೋದು ಅದು ಎರಡು ಸಂಖ್ಯೆಗಳ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಗುಣಲಬ್ಧ ಮಾಡಿ ಎರಡು ಆನ್ಸರ್ ಕರೆಕ್ಟ್ ಐತೆ ಅಂತ ನಾವು ತಾಳೆ ನೋಡಿದ್ವಿ. ಇಲ್ಲಿ ಆ ಥರ ಮಾಡೋಂಗಿಲ್ಲ, ಬರೀ ಲಸ ಮತ್ತು ಮಸವನ್ನು ಕಂಡುಹಿಡಬೇಕು. ಆದರೆ ಇಲ್ಲಿ 3 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಮೊದಲೇದು 17 ಅಂತ ಕೊಟ್ಟಿದ್ದಾರೆ. ಹೌದಾ? 17 ಇದರಲ್ಲಿ ಗೊತ್ತಾ? ಡೈರೆಕ್ಟ್ 17 ಹೋಗಿಬಿಡುತ್ತಾ? 17 1ಲೇ. ಅದೇ ರೀತಿ 23 ಇದು ಡೈರೆಕ್ಟ್ 23ಲೇ ಹೋಗಿಬಿಡುತ್ತಾ? ಹೌದಾ? 23 1ಲೇ. ಅದೇ ರೀತಿ 29 ಇದು ಡೈರೆಕ್ಟ್ 29ಲೇ ಹೋಗಿಬಿಡುತ್ತೆ. 29 1ಲೇ. ಹೌದಾ? 17 ಹೆಂಗೆ ಬರಿತೀರಿ? 17 ಇಂಟು 1 ಅಂತ ಬರಿತೀರಾ. ಅದೇ ರೀತಿ 23 ಇಂಟು 1 ಅಂತ ಬರಿತೀರಾ.
29 29 ಇಂಟು 1 ಅಂತ ಬರೀತೀರಾ. 17 23 29ರ ಮಸ ಎಷ್ಟು 1. ಅದೇ ರೀತಿ 17 23 29ರ ಲಸ ಎಷ್ಟಾಗುತ್ತೆ ರೀ? 1 ಇಂಟು 17 ಇಂಟು 23 ಇಂಟು 29 ಇವುಗಳ ಗುಣಲಬ್ಧ ಎಷ್ಟಾಯಿತು? 11,339. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ವಶನ್. 8 9 25. 8ನ್ನು ಹೆಂಗೆ ಮಾಡ್ತೀರಿ? 2 4 8, 2 2 4, 2 1. ಹೌದಾ? ಅದೇ ರೀತಿ 9ನ್ನು 3 3 9, 3 1. 25 5 5 25, 5 1. ಆದ್ದರಿಂದ 8 9 25 8 9 25ರ ಮಸ ಎಷ್ಟಾಗುತ್ತೆ ರೀ? ಇದಕ್ಕಿಂತ ಮೊದಲು ಇದನ್ನು ಬರ್ಕೋಬೇಕಿತ್ತಲ್ಲ. 8ನ್ನು ಹೇಗೆ ಬರೀತೀರಿ? 2 ಇಂಟು 2 ಇಂಟು 2 ಅಂತ ಬರಿತೀರಾ. ಅದೇ ರೀತಿ 9ನ್ನು 3 ಇಂಟು 3 ಅಂತ ಬರಿತೀರಾ. 25ನ್ನು 5 ಇಂಟು 5 ಅಂತ ಬರಿತೀರಾ. ಆದರೆ ಮಸ ಏನಾಯಿತು? ಇದ್ರದ್ದು 1 ಆಯಿತಾ? 8 9 25ರ ಲಸ ಎಷ್ಟಾಗುತ್ತೆ ರೀ? 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5 ಇವೆಲ್ಲನೂ ಗುಣಾಕಾರ ಮಾಡಿದರೆ ನಮಗೆ ಎಷ್ಟು ಸಿಗುತ್ತಾ? 1800 ಅಂದರೆ 1800. ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ. 4ನೇ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.